ಎರೆಬೇತಾ ಎರೆಬೇತಾನಿ ನುರಿ ಮಸೇನ್. ಅರ್ಥ? ಎಲಿವೇಟರ್ನ ಎಲಿವೇಟರ್ನ ಏನು ಮಾಡ್ತೀರಾ ಎಲಿವೇಟರ್? ನೊರಬೇತ ಹತ್ತಿನ ಇಲ್ಲಿ ನೀವು ಹತ್ತಲ್ಲ. ಹತ್ತಲ್ಲ ಈಗ ನೀವು ಅವನಿಗೆ ಕೇಳಬೇಕು, ನೀವು ಇಲ್ಲಿದ್ದೀರಾ, ಅವ್ನು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಕೇಳಿ ಅವರಿಗೆ ಹತ್ತಲ್ವಾ ಅಂತ. ಎರೆಬೇತಾನು ಎರೆಬೇತಾನಿ ಹಾಂ, ನುರಿ ನೊರು ನೊರುಂದೆಸ್ಕ. ಓಕೆ, ನೀವು ಹತ್ತಿರ ಅಂತ ಕೇಳಿದ್ರಾ? ಹಿಂಗೂ ಕೇಳ್ಬೋದು, ಹತ್ತಲ್ವಾ ಅಂತಲೂ ಕೇಳ್ಬೋದು ಅಲ್ವಾ? ಹತ್ತುತ್ತೀರಾ ಅಂತಲೂ ಕೇಳ್ಬೋದು, ಹತ್ತಲ್ವಾ ಅಂತಲೂ ಕೇಳ್ಬೋದು ಅಲ್ವಾ? ನೆಗೆಟಿವಲ್ಲಿ ಕೇಳಿ ನೋಡೋಣ. ರಿ ಅಂದರೆ ನೊರಿ ಮಸೇನ್ ಏನಾಗುತ್ತೆ? ನೊತ್ತೆಂದೆಸ್ಕ. ಇಲ್ಲ 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 ಇಲ್ಲ. ಈಗ ನೊರಿ ಮಸೇನು ಅದ್ರ ಪೊಲೈಟ್ ಫಾರ್ಮ್ ಏನು? ಪೊಲೈಟ್ ಫಾರ್ಮ್ ನೊರಿ ಮಸ್ಟ್ ಬರುತ್ತೆ. ಓಕೆ, ನೊರಿ ಮಸ್ಟ್ ಅಲ್ಲ. ಅಲ್ಲ, ಸಿಂಪಲ್ ಆಗಿ ನೊರಿ ಮಸೇನ್ ಹತ್ತಲ್ಲ, ಅದ್ರದ್ದು ಪೊಲೈಟ್ ಫಾರ್ಮು. ಏನು ಮಾಡ್ಬೇಕು ಹೇಳಿ, ಇಲ್ಲಿ ಆ ಸೌಂಡ್ ಮಾಡಬೇಕು. ಆ ಸೌಂಡ್ ಮಾಡಿ ನಾಯಿ ಹಾಕಬೇಕು ಅಲ್ವಾ? ಗ್ರೂಪ್ ಒನ್ನಿಗೆ ಆ ಸೌಂಡ್ ಮಾಡಿ ನಾಯಿ ಹಾಕಬೇಕು. ಇದು ಗ್ರೂಪ್ ಒನ್ ತಾನೇ ವರ್ಬು? ನೊರಿ ಮಸೇನ್ ಈ ಸೌಂಡ್ ಇದೆ. ಹಾಂ, ನೊರನಾಯಿಂದೆಸ್ಕ. ಸೂಪರ್, ಬಂತು. ಎಸ್, ನೊರನಾಯಿಂದೆಸ್ಕ ಹತ್ತಲ್ವಾ? ನೊರನಾಯಿಂದೆಸ್ಕ ಅಷ್ಟೇ. ಓಕೆನಾ? ಅದು ನಾನು ಚಾಟ್ ಮಾಡಿ ಕಳಿಸಿದ್ದೀನಲ್ಲ ನೋಡಿ, ಅದರಲ್ಲಿದೆ ಆ ಪ್ಲಸ್ ಆ ಸೌಂಡು ಪ್ಲಸ್ ನಾಯಿ ಹಾಕಬೇಕು. ನೋಡಿ. ಶುಮೆತ್ತೋ ಸಾಂಗ ಸುಕುರಿ ಮಾಸ್ತ. ನೋಡಿ, ಈಗ ಚಿತ್ರ ನೋಡಿ ಹೇಳಿ, ಕೇಳಿ ನೀವು ಮಾಡಿದ್ರ ಅಂತ. ಶುಮೆತ್ತೋ ಸಾಂಗ ಸುಕುತ್ತಾನ್ ದೆಸ್ಕ. ಸೂಪರ್, ಸ್ಕುತ್ತಾನ್ ದೆಸ್ಕ. ಎಸ್. ನಾಲ್ಕನೇದು ಕಿಬುಂಗ ವರುಯಿ ದೆಸ್. ಕಿಬುಂಗ ವರುಯಿನ್ ದೆಸ್ಕ. ಎಸ್, ವರಿಯಿನ್ ದೆಸ್ಕ ಉಂದೆಸ್ ಅಂದರೆ ಅರ್ಥ ಅಂದರೆ ಅವ್ರಿಗೇನೋ ಆಗ್ತಾ ಇದೆ ಅಲ್ಲಿ ಒಳಗೆ, ಆರಾಮಿಲ್ವಾ ಅಂತ. ಇದು ಭಾಳ ಥರ ಹೇಳ್ಬೋದು. ಏನು ಬ್ಯೋಕಿ ದೆಸ್ಕ, ಮೂಡ್ ಸರಿ ಇಲ್ಲ, ಆರಾಮಿಲ್ಲ. ಅದಕ್ಕೆ ಕಿಬೂನ್ ಅಂತ ಉಪಯೋಗಿಸ್ತಾರೆ. ಈ ಕಬಾನ್ ದೇಸ್ ದೊಕದೆ ಕೈಮಸ್ತಕ. ಒಳ್ಳೆಯ ಬ್ಯಾಗ್ ಎಲ್ಲಿ ಪರ್ಚೇಸ್ ಮಾಡಿದ್ರಿ? ಈ ಕಬಾನ್ ದೇಸ್ನೆ ದೊಕದೆ ಕತ್ತನ್ ದೇಸ್ಕ. ಒಳ್ಳೆಯ ಬ್ಯಾಗ್ ಅಲ್ವಾ, ಎಲ್ಲಿ ಪರ್ಚೇಸ್ ಮಾಡಿದ್ರಿ? ಅರ್ಥ ಒಂದೇ, ಸಂದರ್ಭ ಬೇರೆ ಅಷ್ಟೇ ಇಲ್ಲಿ. ನೆಕ್ಸ್ಟ್ ನೀವೇ. ಒಮೋಶಿರೋಯ್ ಎ ದೇಸ್ ದಾರೆಗ ಕಕಿಮಸ್ತಕ. ಅರ್ಥ? ಒಮೋಶಿರೋಯ್ ಇಂಟ್ರೆಸ್ಟಿಂಗ್ ಪಿಕ್ಚರ್. ಯಾರು ಬರೆದ್ರು? ಇದು ನೀವು ಕೇಳಿ. ಒಮೋಶಿರೋಯ್ ಎ ದೇಸ್ನೆ ದಾರೆಗ ಕೈತಾನ್ ದೇಸ್. ಎಸ್ ಎಸ್, ಕೈತಾನ್ ದೇಸ್ತಕ. ನೀವಾಗಲೇ ಪಾಸ್ಟ್ ಮಾಡಾಗಿದೆ, ಡಬಲ್ ಪಾಸ್ಟ್ ಆಗುತ್ತೆ ನೀವು ಹಂಗೆ ಹೇಳಿದ್ರೆ. ಕೈತಾನ್ ದೆಸ್ಕ. ಕೈತಾನ್ ನೋಡಿ, ಕೈತಾನ್ ದೇಸ್ತಕ. ನೋಡಿ, ಕಕಿಮಸ್ತಕ ಬರೆದ್ರ ಇದ್ರದ್ದು ಪಾಸ್ಟ್ ಏನು? ಪೊಲೈಟ್ ಪ್ಲೇನ್ ಫಾರ್ಮಲ್ಲಿ ಕಾಯ್ತಕ. ಇದನ್ನ ಕಾಯ್ತಾನ್ ದೆಸ್ಕ. ಸೊ ದಾರೆಗ ಕಾಯ್ತಾನ್ ದೆಸ್ಕ ಯಾರು ಬರೆದ್ರು? ನೆಕ್ಸ್ಟ್ ನೀವೇ. ಜಿಬುನ್ ನಿಗ್ಯಾಕ ದೇಸ್. ತಪ್ಪಾಯ್ತಿರಿ ಓದೋದು. ಜುಯ್ಬುನ್ ನಿಗ್ಯಾಕ ದೇಸ್ ನಾನೇ ಓ ಎತ್ತೆ ಇಮಸ್ಕ. ವೆರಿ ನೋಡಿ, ನಿಗಿ ಯಾಕಂದ್ರೆ ಗೊತ್ತಾ, ಭಾಳ ಲೈವ್ಲಿ ಆಗಿದೆ, ಜಿಗಿಜಿಗಿ ಆಗಿದೆ, ತುಂಬಾನೇ ಜಿಗಿಜಿಗಿ ಆಗಿದೆ, ಚೆನ್ನಾಗೇ ಜಿಗಿಜಿಗಿ ಆಗಿದೆ ಅಂತ.
ಇಲ್ಲಿ ನಾನು ಎತ್ತೆ ಈ ಮಸ್ಕ ಏನು ಮಾಡಿ ಹಾಂ ಹೇಳಿ ನೀವು ಹೇಳಿ. ಏನು ನಾನು ಎತ್ತೆ ಮಸ್ಕ ನೋಡಿ ತೇ ಈ ಮಸ್ಕ ಅದರ ಎರಿ ಮಸ್ಕ ಓಕೆ. ನಾನಿಯೋ ಶಿತೈ ಮಸ್ಕ ಇದು ಗೊತ್ತಾಗುತ್ತೆ ನಿಮಗೆ? ನಾನು ಯೋಚಿತೆ ಮಸ್ಕ. ಹಾಂ ಸರ್, ಏನು ಹೇಳಿ? ಏನು ಮಾಡ್ತಾ ಇದ್ದೀರಾ? ಹಾಂ ಏನು ಮಾಡ್ತೀರಾ ಅದೇ ಇದು. ಸೊ ಶಿಮಸ್ ಇದೆಯಲ್ಲ, ಶಿಮಸ್ದು ಇಂಪೊಲೈಟ್ ಫಾರ್ಮು ಯರಿಮಸ್. ಫ್ರೆಂಡ್ ಮಾತಾಡೋದು ಶಿಮಸ್ ಅಂತ ಬಳಸ್ತಾರೆ, ಅದಕ್ಕಿಂತ ಜಾಸ್ತಿ ಬಳಸೋದು ಯರಿಮಸ್ ಸಂದರ್ಭ ಫ್ರೆಂಡ್ಸು. ಹಾಂ, ಸೊ ಯರಿಮಸ್ನ ಹೆಂಗೆ ಹೇಳ್ತೀವಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೆಂಗೆ ಹೇಳ್ತೀನಿ? ಏನು ಮಾಡ್ತಾ ಇದ್ದೀರಾ? ಎತ್ತೈ ಮಸ್ ಅಂದರೆ ಮಾಡ್ತಾ ಇದ್ದೀನಿ. ನಾನೀಗ ಅವ್ರಿಗೆ ಕೇಳಬೇಕು ಎತ್ತೈ ಮಸ್ಕ ಅಷ್ಟೇ. ಹಾಂ, ಈಗ ನೀವು ಉಂದೆಸ್ಕ ಹೇಳಬೇಕು. ಜುಯ್ಬುನ್ ನಿಗ್ಯಾಕ ದಸ್ನೆ ಹಾಂ ನಾನಿಯೋ ಎತ್ತೆ ಹಾಂ, ಈಗ ಇಲ್ಲೇನು ಎತ್ತಾಯಿನ ದಸ್ಕ ಇಲ್ಲ ಇಮಸ್ ಇದೆಯಲ್ಲ ನಿಮ್ಮ ಕಡೆ. ಇಮಸ್ ಅಂದರೆ ಅದೇ ಇದ್ದೀನಿ ಅಂತ, ಇಲ್ಲಿ ಮಾಡ್ತಾ ಇದ್ದೀನಿ. ಇಮಸ್ದು ಪೊಲೈಟ್ ಫಾರ್ಮ್ ಏನು? ಸಾರಿ ಪೊಲೈಟ್ ಅಲ್ಲ, ಏನದು ಪ್ಲೇನ್ ಫಾರ್ಮ್ ಏನು? ಇರು. ಮಸ್ಸು ಹೋಗುತ್ತೆ ರೂ ಬರುತ್ತೆ. ಯಾಕೆ? ಇದು ಗ್ರೂಪ್ 2. ನಾನಿಯೋ ಎತ್ತೆ ಇರುಂದೆಸ್ಕ. ಎಸ್ ಉಂದೆಸ್ಕ ನಾನಿಯೋ ಎತ್ತಿರುಂದೆಸ್ಕ ಏನು ಮಾಡ್ತಾ ಇದ್ದೀರಾ? ಓಕೆ, ನೆಕ್ಸ್ಟ್ ಇವ್ರು ಹೇಳಿ. ನೆಕ್ಸ್ಟು ಅನುಷಾ ಸರ್. ನಿಹೋಂಗೋಗ ಜೋಜು ದೆಸ್. ಹಾಂ ದೊನೊ ಗುರಾಯ್ ಬೆಂಕ್ಯೋ ಶಿಮಷ್ಟಕ. ಹಾಂ ಇದು ಗೊತ್ತಾ? ನಿಹೋಂಗೋಗ ಜೋಜು ದೆಸ್ಯೋ. ಜಾಪನೀಸು ತುಂಬಾ ಚೆನ್ನಾಗಿ ಮಾತಾಡ್ತೀವಿ, ತುಂಬಾ ಚೆನ್ನಾಗಿದೆ ಅಂತ ಬರುತ್ತೆ ಅಂತ ಪರಿಣಿತರಿದ್ದೀರಾ ಜಾಪನೀಸ್? ದೊನಗುರಾಯ್ ಬೆಂಕ್ಯೋ ಶಿಮಷ್ಟಕ ಅಂದ್ರೆ ಎಷ್ಟು ಟೈಮಲ್ಲಿ ಸ್ಟಡಿ ಮಾಡಿದ್ರಿ? ಅಂದರೆ ಎಷ್ಟು ತಿಂಗಳು, ಎಷ್ಟು ವರ್ಷ ಅಂತ ಬರುತ್ತೆ. ಅನ್ಕೊಳ್ಳೋಣ ಎಷ್ಟು ವರ್ಷ ಅಂತ. ಎಷ್ಟು ವರ್ಷ ಅಭ್ಯಾಸ ಮಾಡಿದ್ರಿ? ಈಗ ನೀವು ಈ ಥರ ಹೇಳಬೇಕು. ನಿಮ್ಮ ಜಾಪನೀಸ್ ಚೆನ್ನಾಗಿದೆ ಅಲ್ವಾ? ಎಷ್ಟು ವರ್ಷ ಅಭ್ಯಾಸ ಮಾಡಿದ್ರಿ? ಫ್ರೆಂಡ್ಸ್ ಮಾತಾಡ್ತಾರಲ್ಲ ಆ ಥರ ಕೇಳಿ. ನಿಹೋಂಗೋಗ ಜೋಜು ದೆಸ್ನೆ. ಹಾಂ, ದೊನಗುರಾಯ್ ಬೆಂಕ್ಯೋ ಶಿತಾಯಿನ್ ದೆಸ್ಕ. ಓಕೆ, ಶಿತಾಯಿ ಬಂತ. ಬೆಂಕ್ಯೋ ಶಿತಾನ್ ದೆಸ್ಕ. ಹಾಂ, ಸೂಪರ್ ಬಂತು. ಶಿಮಸ್ತ ಮಾಡಿದೆ. ಅದ್ರದ್ದು ಪೊಲೈಟ್ ಫಾರ್ಮ್ ಏನು? ಶಿತ. ಈಗ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ. ಶಿತಾಂದೆಸ್ಕ ಕರೆಕ್ಟ್, ಸೂಪರ್. ನಾಲ್ಕನೇದು ಇವರಲ್ಲಿ ಯಾರು? ಶ್ವೇತಾ ಸರ್. ಒಸೋಕತ್ತ ದೆಸ್ ದೋ ಶಿಮಶಿತಕ. ಹಾಂ, ಒಸೋಕತ್ತ ಮೀನ್ಸ್ ಗೊತ್ತಾಯ್ತು. ಒಸೋಯಿದೆಸ್ ಕೇಳಿದಿರಾ? ಒಸೋಯಿದೆಸ್ ಅಂದರೆ ಲೇಟ್ ಅಂತ. ಲೇಟ್. ಹಾಂ, ಈಗ ಇಲ್ಲಿ ಹಾಂ ಒಸೋಕತ್ತ ದೆಸ್ ಹೊಸ ಹಾಂ ದೋ ಶಿಮಶಿತಕ. ಹಾಂ, ಒಸೋಕತ್ತ ದೆಸ್ ದೋ ಶಿತಾನ್ ದೆಸ್ಕ. ಈಗ ನೀವು ಹಿಂಗೆ ಹೇಳಿ ಲೇಟ್ ಆಯ್ತಲ್ವಾ? ಏನಾಯಿತು? ಲೇಟ್ ಆಯ್ತಲ್ವಾ ಅಂತ ಬಂದಿಲ್ಲ. ಅದು ಬರ್ಸ್ತೀರಾ? ಲೇಟ್ ಆಯ್ತಲ್ವಾ ಹೆಂಗೆ ಕೇಳ್ತೀವಿ ಜಪನೀಸಲ್ಲಿ? ಒಸೋಕತ್ತಾನ್ ದೆಸ್ನೆ. ಒಸೋಕತ್ತ ದೆಸ್ನೆ ದೋ ಶಿತಾನ್ ದೆಸ್ಕ. ಎಸ್, ದೋಸ್ತಾನ್ ದೆಸ್ಕ ಏನಾಯಿತು? ದೋಸ್ತಾನ್ ದೆಸ್ಕ. ಇನ್ನು ನೋಡಿ, ಇನ್ನೂ ಹೇಳೋದಾದರೆ ನೀವು ಇಲ್ಲೂ ಹಾಕ್ಬೋದು. ಒಸೋಕತ್ತಾನ್ ದೆಸ್ನೆ. ಇಲ್ಲೂ ಸೇರಿಸಿ ಹೇಳ್ಬೋದು. ಲೇಟ್ ಆಯ್ತಲ್ವಾ ಏನಾಯಿತು? ದೋಸ್ತಾನ್ ದೆಸ್ಕ. ಎಸ್, ಮೇಲಿದ್ಕೂ ನೀವು ಹೇಳ್ತಾ ಹೋಗ್ಬೋದು. ಆದರೆ ಅವರು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎಸ್. ಮೂರನೇದು
ಇದು ನೀವೇ ಮಾಡಿ ಶ್ವೇತಾ ಸರ್. ನಾನು ಸೆನ್ಸೆ. ಹಾಂ ನೀವೇ ಶ್ವೇತಾ ಸರ್. ದೋಕೋದೆ ನಿಹೊಂಗೊವು ನರಾಯಿ ಮಶಿತಾಕ. ಹಾಂ ದೈಗಕ್ಕು. ದೋಕೋದೆ ನಿಹೊಂಗೊವು ನರತ್ತಾನ್ ಡೆಸ್ಕ. ನೋಡಿ ಇಲ್ಲಿ ಸ್ವಲ್ಪ ಇಂಟೋನೇಷನ್ ತಪ್ಪಿತು. ನರತ್ತಾನ್ ಡೆಸ್ಕ. ಹಾಂ ಪ್ರಶ್ನೆ ಕೇಳ್ಬೇಕಾದ್ರೆ ಯಾವ ಥರ ಕೇಳ್ತಾರೆ? ನರತ್ತಾನ್ ದೆಸ್ಕಾ? ನರತ್ತಾನ್ ಡೆಸ್ಕ. ಹಾಂ ಈಗ ನೋಡಿ ಪ್ರಶ್ನೆ ಥರ ಕೇಳ್ತಾನೆ ಈಗ. ಎಸ್. ದೈಗಕ್ಕುದೆ ನರಾಯಿ ಮಶಿತಾಕ. ಹಾಂ ಅರ್ಥ? ದೋಕೋದೆ ನಿಹೊಂಗೊವು ನರಾಯಿ ಮಶಿತಾಕ. ಎಲ್ಲಿ ಜಾಪನೀಸು ಕಲ್ತಿದ್ದೀರಾ? ಕಲ್ತಿದ್ದೀರಾ ಅನ್ನೋಕ್ಕಿಂತ ಎಲ್ಲಿ ಕಲ್ತ್ರಿ? ಕಲ್ತ್ರಿ. ಹಾಂ ಎಲ್ಲಿ ಯೂನಿವರ್ಸಿಟಿ ಯಾವುದು ಅಂತ ಕೇಳೋ ಥರ. ಹಾಂ ಎಲ್ಲಿ ಜಾಪನೀಸನ್ನು ಕಲ್ತ್ರಿ? ಎಲ್ಲಿ ಅಂತೆ? ದೊಕ್ಕೋದೆ ನಿಹೊಂಗೊವು ನರತ್ತಾನ್ ಡೆಸ್ಕ. ಇದು ಪೊಲೈಟ್ ಅಂದ್ರೆ ಪೊಲೈಟ್ ಫಾರ್ಮ್ ಅಲ್ವಾ ಸೆನ್ಸ್? ಇದು ಸೇಮ್ ಮೀನಿಂಗ್ ಬರುತ್ತೆ. ಹಾಂ ಮೀನಿಂಗ್ ಸೇಮು. ಇಲ್ಲಿ ಫ್ರೆಂಡ್ಸ್ ಮಾತಾಡ್ತಾ ಇದ್ದಾರೆ. ಹೌದೌದು. ದೈಗಕ್ಕುದೆ ನರಾಯಿ ಮಶಿತಾ. ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೆ. ಹಾಂ ಕಲ್ತಿದ್ದೆ ಅನ್ನೋಕ್ಕೆ ಅದಕ್ಕೆ ಅಂತಲೇ ಸಪ್ರೇಟ್ ಕನ್ನಡದ ಜಪನೀಸಲ್ಲಿದೆ. ಕಲ್ತಿದ್ದೆ ಶಿತೆ ಇಮಷ್ಟ ಅಂತ ಬಂದ್ಬಿಡುತ್ತೆ. ನರಾಯಿ ಮಷ್ಟ ಅಂದ್ರೆ ಆಲ್ರೆಡಿ ನರತ್ತೆ ಇಮಷ್ಟ ಅಂತ ಬಂದ್ಬಿಡುತ್ತೆ. ಆದರೆ ಇಲ್ಲಿ ಎಲ್ಲಿ ಕಲಿತೆ ಅಷ್ಟೇ. ನಾನು ಇಲ್ಲಿ ಕಲಿತೆ, ಇಲ್ಲಿ ಕಲಿತೆ, ನರಾಯಿ ಮಷ್ಟ ಅಷ್ಟೇ. ಇಲ್ಲಿ ಕಾಲೇಜಲ್ಲಿ ಕಲಿತೆ, ಯೂನಿವರ್ಸಿಟಿಯಲ್ಲಿ ಕಲಿತೆ. ಓಕೆ ನೆಕ್ಸ್ಟು ಓಕೆ ಓಕೆ. ಕೊನೋ ಶಾಶಿನ್ವಾ ಹಾಂ ದೊಕ್ಕೋದೆ ತೋರಿ ಮಸ್ತಕ. ಅಂದರೆ ಕೊನೋ ಈ ಫೋಟೋ ಎಲ್ಲಿ ತೆಗೆದ್ರಿ? ಹಾಂ ಕೊರಿಯಾದಲ್ಲಿ. ಕಿಂಕಾಕುಜಿ ಅಂದರೆ ಅದೊಂದು ಜಪಾನಲ್ಲಿ ಯಾವುದೋ ಒಂದು ಊರು, ಅದೊಂದು ಜಾಗದ ಹೆಸರು ಕಿಂಕಾಕುಜಿ ಅಂತ. ಅರ್ಥ ಕೊನೋ ಶಾಶಿನ್ವಾ ದೊಕ್ಕೋದೆ ತೋರಿ ಮಸ್ತಕ. ತೋರು ನೋಡಿ ಹೆಂಗೆ ಗೊತ್ತಾ ಪ್ರೊಸೆಸ್? ಹೆಂಗೆ ಗೊತ್ತಾ ಥಾಟ್ ಪ್ರೊಸೆಸ್ಸು? ಪ್ಲೇನ್ ಫಾರ್ಮಲ್ಲಿ ಹೇಳ್ಕೊಬೇಕು. ತೊರಿ ಮಷ್ಟ. ಆಮೇಲೆ ಒಂದೆಸ್ಕ ಆ್ಯಡ್ ಮಾಡಬೇಕು. ಸೊ ನೀವು ಫ್ರೆಂಡ್ ಜೊತೆ ಮಾತಾಡ್ತಿದ್ದೀರಾ, ತಲೆ ಇರಲಿ. ತೊರಿ ಮಾಸ್ ಹಾಂ ಬಂತು. ಅದೇ ತೇ ಬರಲ್ಲ, ಇದು ತಾ ಆಗುತ್ತೆ. ಫಾಸ್ಟ್ ಅಲ್ವಾ? ಹಾಂ ಬಂತು. ಎಸ್ ಇನ್ನೊಂದ್ಸಲಿ. ಕೊನೋ ಶಾಶಿನ್ವಾ ದೊಕ್ಕೋದೆ ತೊತ್ತಾನ್ ಡೆಸ್ಕ. ಹಾಂ ಕಿಂಕಕುದೆ ತೊತ್ತಾನ್ ಡೆಸ್ ತೋರಿ ಮಸ್. ಇಲ್ಲ ಹೇಳಿ ಕರೆಕ್ಟ್ ಫಸ್ಟ್. ತೊತ್ತಾನ್ ದೆಸ್. ಎಸ್ ತೊತ್ತಾನ್ ದೆಸ್. ಫ್ರೆಂಡ್ಸ್ ಎಸ್ ತೊತ್ತಾನ್ ದೆಸ್ ಅಂತ ಹೇಳ್ಬೋದು. ಇಲ್ಲಾಂದರೆ ತೊರಿ ಮಸ್ತ. ಅದೇ ನೀವು ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ ಕ್ಯಾರೆಕ್ಟ್ರಲ್ಲಿ. ಫ್ರೆಂಡೇ ಮಾತಾಡ್ತಿರೋದಲ್ವಾ? ಎಸ್. ನೀವು ಹೇಳಿ ಎರಡನೇದು. ಇಟ್ಸು ಹಿಕ್ಕೋಶಿ. ಹಿಕ್ಕೋಶಿ ಶಿಮಸ್ಕ. ಹಾಂ ರಾಯಿಗೆತ್ಸುನೋ ಮಿಕ್ಕ. ಇಟ್ಸು ಯಾವಾಗ ಹಿಕ್ಕೋಶಿ ಅಂದರೆ ಗೊತ್ತಾ? ಹಿಕ್ಕೋಶಿ ಶಿಮಸ್ ಯಾವಾಗ ಹೋಗ್ತೀರಾ ಅಂತ. ಹಾಂ ಹೋಗ್ತೀರಾ. ಇಲ್ಲಿ ಹೋಗೋದಂದ್ರೆ ಇಲ್ಲಿ ಏನು ಅಂದರೆ ರೀಲೊಕೇಟ್ ಮಾಡ್ತೀರಾ. ಯಾವಾಗ ರೀಲೊಕೇಟ್ ಮಾಡ್ತೀರಾ? ಯಾವಾಗ ಶಿಫ್ಟಿಂಗ್ ಮಾಡ್ತೀರಾ? ಜಾಗ ಖಾಲಿ ಮಾಡ್ತಾ ಇದ್ರು ಇವರು. ಇಟ್ಸು ಹಿಕ್ಕೋಶಿ ಶಿಮಸ್ ಶಿರು
ಶಿರು ಇಕ್ಕೋಶಿ ಸುರುನ್ ದೆಸ್ ಕಾ ಹಾ ಇತ್ಸು ಇಕ್ಕೋಶಿ ಸುರುನ್ ದೆಸ್ ಕಾ ಹಾ ರಾಯಗೆತ್ಸುನೋ ಮಿಕ್ಕಾನ್ ದೆಸ್ ಮಿಕ್ಕ ದೆಸ್ ಮಿಕ್ಕ ಮಿಕ್ಕ ನಾಂದೆಸ್ ದೆಸ್ ನಾಂದೆಸ್ ಮಿಕ್ಕ ನಾನ್ ದೆಸ್ ಹಾ ರಾಗಿತ್ಸುನೋ ಮಿಕ್ಕ ನಾಂದೆಸ್ ಅಂದರೆ ಮುಂದಿನ ತಿಂಗಳ 3ನೇ ದಿನ. ಮೂರೇ ದಾರೆ ನೀ ಸೊನೋ ಹನಾಶಿವು ಕಿಕಿಮಷ್ಟಕ. ಹಾ ಯಾರು ಆ ಯಾರಿಂದ ಆ ಹನಾಶಿ ಅಂದ್ರೆ ಸ್ಟೋರಿ ಅಲ್ವಾ ಸೆನ್ಸ್? ಸ್ಟೋರಿ ಆಯ್ತು ಇಲ್ಲ ಇಲ್ಲಿ ವಿಷಯ ಅಂತ ಬರುತ್ತೆ. ವಿಷಯ ವಿಷಯ ಕಿಕಿಮಸ್ತಕ ಕೇಳಿದ್ರಿ ಅಂತ. ಕರೆಕ್ಟ್. ಕಿಕಿಮಸ್ ಕೇಳ್ತೀನಿ, ಇಲ್ಲಿ ಕೇಳಿದ್ರಿ. ಸೊ ಯಾರಿಂದ ಆ ವಿಷಯವನ್ನು ಕೇಳಿದ್ರಿ? ದಾರೇನಿ ಸೊನೋ ಹನಾಶಿವು ಕಿಕಿಮಸ್ತಕ. ತನಕ ಸಾನಿ ಕಿಕಿಮಸ್ ಕಿತೆ ಕಿತಾಂದೆಸ್ ಕಿತಾಂದೆಸ್ ನೋಡಿ, ಇದು ಸ್ವಲ್ಪ ಅಲ್ಲಿ ಇದು ದೀರ್ಘಾಕ್ಷರ ಮಿಸ್ ಆಯ್ತು. ಕಿಕಿಮಸ್ ಕೀತೆ ಬಂತು. ಎಸ್ ಕಿ ಕೀತಾಂದೆಸ್ ಎಸ್ ಕೀತಾಂದೆಸ್ ಕರೆಕ್ಟ್. ಫಸ್ಟ್ ಹೇಳ್ತೀರಾ? ದಾರೇನಿ ಸೊನೋ ಹನಾಶಿವು ಕಿಕಿಮಸ್ತಕ ತನಕ ಸಾನಿ ಕಿತಾಂದೆಸ್ ತರಕಾಸಾನಿ ಕೀತಾಂದೆಸ್ ಸಾರಿ ಕೀತಾಂದೆಸ್. ಫಸ್ಟು ಪ್ರಶ್ನೆ ಮಾಡ್ತೀರಾ ಏನಂತ? ತನಕ ಸಾನಿ ಕೀತಾಂದೆಸ್. ಫಸ್ಟ್ ನೀವು ಪ್ರಶ್ನೆ ಯಾರಿಂದ ಒಂದು ನಿಮಿಷ, ಹಾಂ ಯಾರಿಂದ ವಿಷಯ ಕೇಳಿದ್ರಿ? ತನಕ ಸಾನ್ ಅವರಿಂದ ಕೇಳಿದೆ. ಎಸ್ ಕರೆಕ್ಟ್. ತರಕಾಸಾನಿ ಕಿಕಿಮಸ್ತ. ನೀ ಆದರೂ ಹೇಳ್ಬೋದು, ಇಲ್ಲಾಂದರೆ ಕರನಾದರೂ ಹೇಳ್ಬೋದು. ಕರ ಅಂದರೆ ಎರಡಾದರೂ ಹೇಳ್ಬೋದು. ಏನು ಫೈಲ್ ಕಲ್ತಿದ್ವಿ. ಕರ ಕಿಕಿಮಸ್ ಅವರಿಂದ ಕೇಳ್ತೀನಿ. 4ನೇದು ನೀವು ಹೇಳಿ. ನಾನಿವು ಸಗಾಶಿತೈಮಸ್ಕ. ಹಾಂ ಸಗಾಶಿಮಸ್ ಅಂದರೆ ಹುಡುಕೋದು. ಏನನ್ನ ಹುಡುಕ್ತಾ ಇದ್ದೀರಾ? ತೇ ಇಮಸ್ಕ ಮಾಡ್ತಾ ಇದ್ದೀರಾ. ಕರೆಕ್ಟ್. ಹುಡುಕ್ತಾ ಇದ್ದೀರಾ? ಹಾಂ ಏನಿದು ಸೆನ್ಸ್? ಅದನ್ನ ನೀವು ಫ್ರೆಂಡ್ ರೀತಿ ಕೇಳಿ ನನಗೆ. ಫಸ್ಟ್ ಫ್ರೆಂಡ್ ರೀತಿ ಕೇಳಿ ನನಗೆ. ಓಕೆ. ನಾನಿವು ಸಕಾಶಿತೆ ಇಮಸ್ ಸಿಮನ್ಸನಿಗೆ ಹೇಳ್ಕೊಟ್ಟೆ ಮೇಲೆ ಎಲ್ಲ ಹೋಯ್ತು ಅನ್ನೋದು. ಇಲ್ಲ ಅನ್ಸುತ್ತೆ ಹೋಯ್ತಂತೆ. ಇರುಂದೆಸ್. ಎಸ್ ಇರುಂದೆಸ್ ಕರೆಕ್ಟ್. ಇರುಂದೆಸ್. ನಾನಿವು ಸಕಾಶಿತ ಇರುಂದೆಸ್ಕ. ಹಾಂ ಇಲ್ಲಿ ಒತ್ತು ಹೇಳಬೇಕು. ಒತ್ತಕ್ಷರ ಒಚ್ಚಿಕಿಸು. ಹಾಂ ಒಚ್ಚಿಕಿಸು ಅಂದ್ರೆ ಗೊತ್ತಾ? ಗೊತ್ತಿಲ್ಲ ಸರ್. ಸ್ಟಾಪ್ಲರ್. ಓಕೆ. ಒಚ್ಚಿಕಿಸು. ಹಾಂ ಕರೆಕ್ಟ್. ಸಗಾಶಿತಾಯಿಂದೆಸ್. ಹುಡುಕ ಬಯಸುವೆ ಅಂತ ಆಯ್ತು. ಓಕೆ. ಸಗಾಶಿತಾಂದೆಸ್. ಓಕೆ. ಹುಡುಕ್ತೆ ಅಂತ ಅಂದ್ರ ಇಲ್ಲ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತೀರಾ? ಯಾವ್ದು ಹೇಳ್ತೀರಾ? ಹುಡುಕ್ತಾ ಇದ್ದೀನಿ. ಅದನ್ನ ಹೇಳ್ಬೇಕಷ್ಟೇ ನೀವು. ಸಗಾಶಿಮಸ್. ಈಗ ಸಗಾಶ್ತೆ ಇಮಸ್ ಹುಡುಕ್ತಾ ಇದ್ದೀನಿ. ಸಗಾಶ್ತೆ ಇಮಸ್ ಇರುಂದೆಸ್ ಅಷ್ಟೇ. ಇರುಂದೆಸ್. ಸಗಾಶಿತೆ ಇರುಂದೆಸ್. ಓಕೆನಾ? ಡೌಟ್ ಇದೆ ಏನಾದರೂ? ಸಗಾಶಿತೆ ಇರುಂದೆಸ್. ಇಲ್ಲ ಸೆನ್ಸ್. ನೋಡಿ ಹೆಂಗ್ ಬಂತು ನೋಡಿ. ಸಗಾಶಿಮಸ್. ಸಗಾಶ್ತೆ ಇಮಸ್ ಹುಡುಕ್ತಾ ಇದ್ದೀನಿ. ಈಗ ಫ್ರೆಂಡ್ ರೀತಿಯಲ್ಲಿ ಹೇಳ್ತೀನಿ ನಾನು. ಸಗಾಶ್ತೆ ಇರುಂದೆಸ್ ಹುಡುಕ್ತಾ ಇದ್ದೀನಿ. ಇರುಂದೆಸ್.
ಇಮಸ್ ಇದು ಗ್ರೂಪ್ ಟು ಇದು ಗ್ರೂಪ್ ಟು ಇದನ್ನು ಪೊಲೈಟ್ ಫಾರ್ಮಿಗೆ ಹೆಂಗೆ ಕನ್ವರ್ಟ್ ಮಾಡೋದು, ಮಸು ತೆಗಿತೀವಿ, ರು ಹಾಕ್ತೀವಿ, ಇರು. ರು ಆಮೇಲೆ ಉಂದೆಸ್ ಇರ್ತೀವಿ, ಏನ್ ಫಾರ್ ಗ್ರಾಮರ್, ಫ್ರೆಂಡ್ ಜೊತೆ ಮಾತಾಡ್ತಿದ್ದೀವಲ್ಲ ಅದಕ್ಕೆ ಅಷ್ಟೇ ನೋಡಿ. ಹೈ ಸೆನ್ಸ್ ಅದು ಯಾವ ಗ್ರೂಪ್ ಆದ್ರೂ ದಸೆ ಹಾಕೋದಲ್ವಾ ವರ್ಕ್ಸ್ಗೆ? ಕರೆಕ್ಟ್, ಉಂದೆಸೆ ಹಾಕೋದು. ಯಾವುದೇ ಗ್ರೂಪ್ ಇರಲಿ, ಯಾವುದೇ ಟೆನ್ಸಲ್ಲಿರಲಿ, ಪಾಸ್ಟು ಪ್ರೆಸೆಂಟು, ಉಂದೆಸೆ ಹಾಕೋದು. ಓಕೆ, ಮತ್ತೆ ನಾ ಅಡ್ಜೆಕ್ಟಿವ್ ಮತ್ತೆ ನೌನಿಗೆ ಮಾತ್ರ ಚೇಂಜ್ ಆಗುತ್ತೆ. ಚೇಂಜ್ ನಾಂದೆ. ನಾನ್ ದೆಸ್ ಅಂತ ಬರುತ್ತೆ. ಕರೆಕ್ಟ್, ಅದೇ ಲಾಜಿಕ್. ಓಕೆ ಹೈ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ ಇದ್ದರೆ ನೋಟ್ ಡೌನ್ ಮಾಡ್ಕೊಂಬಂದು ನಾಳೆ ಕೇಳಿ. ಓಕೆನಾ?